ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರದ್ದು. ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಈಗ ಭೂ ಸಂಕಷ್ಟ ಎದುರಾಗ್ತಾ ಇದೆ. ನಿಮ್ಗೆಲ್ರಿಗೂ ಗೊತ್ತಿದೆ, ಕೇತಗಾನಹಳ್ಳಿಯಲ್ಲಿ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿದ ಆರೋಪ ಇವರ ಮೇಲಿದೆ. ಸೊ ಈ ಸಂಬಂಧ ಹೈಕೋರ್ಟ್ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡಿತ್ತು. ಸೊ ಹೈಕೋರ್ಟ್ ತಪರಾಕಿಯ ಬೆನ್ನಲ್ಲೇ ಆಫೀಸರ್ಸ್ ಅಲರ್ಟ್ ಆಗಿದ್ದಾರೆ. ಆಫೀಸರ್ಸ್ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ಇದೀಗ ಕೇತಗಾನಹಳ್ಳಿ ತೋಟದ ಸುತ್ತಲೂ ಸರ್ವೆ ಕಾರ್ಯವನ್ನ ಶುರು ಮಾಡಿದ್ದಾರೆ. ಕಂದಾಯ ಇಲಾಖೆಯಿಂದ ಜಮೀನು ಸರ್ವೆ ಕಾರ್ಯಾರಂಭ ಆಗಿದೆ. ಸುಮಾರು 14 ಎಕರೆ, ಅದು 14 ಎಕರೆ ಸರ್ಕಾರಿ ಜಾಗವನ್ನ ಒತ್ತುವರಿ ಮಾಡಿಕೊಂಡಿದ್ದಾರೆ ಅನ್ನೋ ಕುರಿತಂತೆ ಸರ್ವೆ ಕಾರ್ಯ ಶುರುವಾಗಿದೆ. ಈಗ ಸರ್ವೆ ಮಾಡಿದ್ಮೇಲೆ ಒತ್ತುವರಿ ಆಗಿದೆಯಾ, ಆಗಿದ್ರೆ ಎಷ್ಟು ಎಕರೆ ಆಗಿದೆ ಅನ್ನೋದು ಗೊತ್ತಾಗುತ್ತೆ. ಕುಮಾರಸ್ವಾಮಿ ಅವರಿಗೆ ಈಗ ಈ ಸರ್ವೆಯಿಂದ ಮತ್ತಷ್ಟು ಆತಂಕ ಇದೆ. ಗೊತ್ತಿದ್ದೋ ಗೊತ್ತಿಲ್ಲದೇನೋ ಏನಾದರೂ ಒತ್ತುವರಿ ಆಗಿದ್ರೆ ಮತ್ತೆ ಮುಖಭಂಗ ಅನುಭವಿಸಬೇಕಾಗುತ್ತೆ. ಅದಕ್ಕೆ ತಕ್ಕಂಥ ಒಂದು ಕ್ರಮವನ್ನು ತೆಗೆದುಕೊಳ್ಳಲಾಗುತ್ತೆ. ಹಾಗಾಗಿ ಆತಂಕ ಶುರುವಾಗ್ತಾ ಇದೆ. ಸಾಮಾನ್ಯವಾಗಿ ಆರೋಪಗಳು ಬರೋದು ಕಾಮನ್ನು, ಅದರಲ್ಲೂ ರಾಜಕೀಯ ನಾಯಕರು, ಅದರಲ್ಲೂ ಒಂದು ಉನ್ನತ ಸ್ಥಾನದಲ್ಲಿರುವಂಥ ರಾಜಕಾರಣಿಗಳ ಮೇಲೆ ಆರೋಪಗಳು ಸರ್ವೇ ಸಾಮಾನ್ಯವಾಗಿ ಬರುತ್ತೆ. ಅದರಲ್ಲಿ ಇದು ಒಂದು ಅಂತ ಕುಮಾರಸ್ವಾಮಿ ಅವರು ಹೇಳ್ತಾ ಇದ್ದಾರೆ, ಒತ್ತುವರಿ ಮಾಡ್ಕೊಂಡಿಲ್ಲದೆ ಇರೋ ಬಗ್ಗೆ. ಆದರೆ ಈಗ ಸರ್ವೆ ಕಾರ್ಯ ಶುರುವಾಗುತ್ತೆ. ಈಗ ಹೈಕೋರ್ಟ್ ತಪರಾಕಿ ತಗೊಳ್ತಾ ಅವತ್ತು ಅಧಿಕಾರಿಗಳು. ಈಗ ಒತ್ತುವರಿ ಮಾಡ್ಕೊಂಡಿದ್ದಾರೆ ಅಂತಂದರೆ ಅದು ನಿಮ್ಮ ತಪ್ಪು, ನೀವು ನೋಡ್ಕೊಂಡು ಅದನ್ನು ವಶಕ್ಕೆ ಪಡ್ಕೊಳ್ಳಿ, ವಾಪಸ್ಸು ಸರ್ವೆ ಮಾಡಿಸಿ. ಒತ್ತುವರಿ ಆಗಿದ್ರೆ ವಶಕ್ಕೆ ಪಡ್ಕೊಳ್ಳಿ, ನೀವೇನು ಮಾಡ್ತಿದ್ದೀರಿ ಅಂಥೇಳಿ ಅಧಿಕಾರಿಗಳಿಗೆ ತಪರಾಕಿ ಹಾಕಿದ್ರು. ಸೊ ಹೈಕೋರ್ಟ್ ಕ್ಲಾಸ್ ತಗೊಟ್ಕೊಂಡ ಬೆನ್ನಲ್ಲೇ ಈಗ ಆಫೀಸರ್ಸ್ ಎಲ್ಲರೂ ಸರ್ವೆ ಕಾರ್ಯವನ್ನು ಶುರು ಮಾಡಿದ್ದಾರೆ. ರಾಮನಗರದ ಕೇತಗಾನಹಳ್ಳಿಯಲ್ಲಿ ಸುಮಾರು 14 ಎಕರೆ ಒತ್ತುವರಿ ಆಗಿದೆ ಅಂತ, ಒಂದಲ್ಲ ಎರಡಲ್ಲ. ಸೊ ಸರ್ವೆ ಕಾರ್ಯ ಮಾಡಿದ ನಂತರ ಒತ್ತುವರಿ ಆಗಿದೆಯಾ, ಆಗಿರೋದು ನಿಜನಾ, ಆಗಿದ್ರೆ ಎಕ್ಸಾಕ್ಟಾಗಿ ಎಷ್ಟು ಎಕರೆ ಆಗಿದೆ, ಎಷ್ಟು ಭಾಗ ಆಗಿದೆ, ಅದೆಲ್ಲವೂ ಕೂಡ ಗೊತ್ತಾಗುತ್ತೆ. ನಮಗೆ ಮೊದಲು ಭೂಮಿ ನಮಗೆ ಮಂಜೂರಾಗಿತ್ತು. ಆ ಭೂಮಿನಲ್ಲಿ ನಾವು ಉಳುಮೆ ಮಾಡ್ತಿದ್ದೋ, ಇದು ಮಾಡ್ತಿದ್ದೋ. ನಮಗೆ ಏನೋ ಕಷ್ಟ ಬಂತೋ ಏನೋ, ನಮ್ಮಪ್ಪ ಅವರು ಎಲ್ಲ ಮಾರ್ಕೊಂಬಿಟ್ಟು ಇವಾಗ ನಮಗೆ ಒಂದು ಅಂಗ್ಲ ಕೂಡ ಜಮೀನಿಲ್ಲ. ನಾವು ನಿರಪರಾಧಿಗಳಾಗಿ ಇದ್ದೋ. ಏನೋ ಸರ್ಕಾರದಿಂದ ಏನಿದೆ ಆದೇಶ ಆಗಿದೆಯೋ ಅದು ನಮಗೆ ಗೊತ್ತಿಲ್ಲ. ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ಮೂಲ ವಾಲಿಸ್ತಾರು ಯಾರಿದ್ರ ಜಮೀನವರು, ಆ ಜಮೀನಿನ ಹತ್ರ ಬಂದು ನೀವು ಹಾಜರುಪಡಿಸಿ ಅಂತ ಹೇಳಿದ್ದಾರೆ. ಅದರಿಂದ ನಾವು ಬಂದು ಇಲ್ಲಿ ನಾವು ಇದು ಜಮೀನ್ ಹತ್ರ ಕಾಯ್ದಿದ್ದೀವಿ. ಸರ್ವೆ ನಡೀತಾ ಇದೆ. ನೀವು ಜಮೀನು ಯಾರಿಗೆ ಮಾರಿದ್ದೀರಿ ಸರ್? DC ತಮ್ಮಣ್ಣ ಅವ್ರಿಗೆ. ಎಷ್ಟು ಎಕರೆ? ಸುಮಾರು ಒಂದು ನಮ್ಮದು 3 ಜನ ಅಣ್ಣ ತಮ್ಮದಿರು, ಒಂದು 6 ಚಿಲ್ಲರೆ ಬರ್ತಾಯಿತ್ತು. 6 ಎಕರೆ ಚಿಲ್ಲರೆ ಬರ್ತಾ. ಇಲ್ಲಿ ಬಂದಿರೋ ರೈತರದೆಲ್ಲ ಇಲ್ಲೇ ಜಮೀನು ಇತ್ತಾ? ಎಲ್ಲರದು ಇತ್ತು. ಇಲ್ಲಿ ಬಂದಿರತಕ್ಕಂಥವ್ರದ್ದು ಎಲ್ಲರದು ಐತೆ. 1 ಎಕರೆ, 1.5 ಎಕರೆ, ಅರ್ಧ ಎಕರೆ ಹಿಂಗೆಲ್ಲ ಮಂಜೂರಾಗಿರ್ತಕ್ಕಂಥ ಜಾಗನ ಅವ್ರಿಗೆಲ್ಲ ನೋಟಿಸ್ ಬಂದಿರೋದ್ರಿಂದ ಎಲ್ಲ ನಾವು ಹಾಜರಾಗಿದ್ದೀವಿ. ಏನಿಲ್ಲ, ಇಲ್ಲಿ ನಮಗೆ ಮೊದಲು ಭೂಮಿ ನಮಗೆ ಮಂಜೂರಾಗಿ ಡೀಟೇಲ್ಸ್ ಕೊಡ್ತಾರೆ. ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರೂಪೇಶ್, ಈಗ ಎಚ್ ಡಿ ಕುಮಾರಸ್ವಾಮಿ ಅವರ ಕೇಸು, ಕೇತಗಾನಹಳ್ಳಿಯಲ್ಲಿ ಸರ್ಕಾರಿ ಜಾಗ ಒತ್ತುವರಿ ಆಗಿದೆ ಅಂತ ಈಗ ಆಫೀಸರ್ಸ್ ಸರ್ವೆ ಕಾರ್ಯ ಮಾಡ್ತಾ ಇದ್ದಾರೆ. ಹೆಂಗೆ ಸಾಗ್ತಾ ಇದೆ, ಪ್ರೊಸೀಜರ್ಸ್ ಹೆಂಗಿರುತ್ತೆ, ನೆಕ್ಸ್ಟ್ ಏನಾಗ್ಬೋದು? ಶರತ್, ಹೈಕೋರ್ಟ್ ಒಂದು ಆದೇಶವನ್ನು ಕೊಟ್ಟಿತ್ತು. ಈ ಪ್ರಕರಣದ ಮೂಲವನ್ನು ನೋಡೋದಾದ್ರೆ ಜಿ ಮಾದೇಗೌಡರು ಲೋಕಾಯುಕ್ತ ದೂರನ್ನು ಕೊಡ್ತಾರೆ. ಅದಾದ ಬಳಿಕ ಹೋಗಿ ತನಿಖೆ ಆಗುತ್ತೆ. ಆ ಕೋರ್ಟ್ ಸಂಬಂಧಪಟ್ಟಂತ ಅಲ್ಲಿ ಲೋಕಾಯುಕ್ತ ಕೋರ್ಟ್ ಕೊಟ್ಟಂತ ಆದೇಶ ಸಂಬಂಧಪಟ್ಟಾಗಿ ಸಮರ್ಪಕ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇಲ್ಲ, ಆದೇಶ ಎಕ್ಸಿಕ್ಯೂಟ್ ಆಗ್ತಾ ಇಲ್ಲ ಅಂತ ಹೈಕೋರ್ಟ್ ಮೊರೆ ಹೋಗಿದ್ರು. ಹೈಕೋರ್ಟ್ ಕೂಡ ಸೂಚನೆಗಳನ್ನು ಕೊಟ್ಟಿತ್ತು ಅಧಿಕಾರಿಗಳಿಗೆ, ನೀವು ನಿಮ್ಮನ್ನು ಜೈಲಿಗೆ ಕಳಿಸ್ಬೇಕಾಗತ್ತೆ, ನೀವು ಸರಿಯಾಗಿ ಕೆಲಸ ಮಾಡ್ತಾ ಇದ್ರಿ ಅಂತ ಹೇಳಿ ಹೈಕೋರ್ಟ್ ಕೂಡ ತರಾಟೆ ತೆಗೆದುಕೊಂಡಿತ್ತು. ಹೀಗಾಗಿ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ. ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಅದೇ ರೀತಿಯಾಗಿ ಅವರ ಸಂಬಂಧಿಕರು ಮಾಡಿದಂತಹ ಅಕ್ರಮವಾಗಿ ಭೂ ಒತ್ತುವರಿ ಮಾಡೋದಂತೇಳಿ ಆರೋಪ ಕೇಳಿಬಂದಿತ್ತಲ್ಲ, ಇದಕ್ಕೆ ಸಂಬಂಧಪಟ್ಟಂತೆ 2 ವಾರಗಳಲ್ಲಿ ಗಡುವು ಕೊಟ್ಟು ನೀವು ಇದಕ್ಕೆ ಸಂಬಂಧಪಟ್ಟಂತ ವರದಿಯನ್ನು ಸಲ್ಲಿಸಬೇಕು ಅಂತೇಳಿ ಹೇಳಿದ್ರು. ಹೀಗಾಗಿ ಇಲ್ಲಿ ಕಂದಾಯ ಇಲಾಖೆಯಿಂದ ಇದೀಗ ಒತ್ತುವರಿಗೆ ಸಂಬಂಧಪಟ್ಟಂತೆ ಸರ್ಕಾರಿ ಜಮೀನು ಎಷ್ಟು ಒತ್ತುವರಿ ಆಗಿದೆ, ಗೋಮಾಳ ಜಮೀನು ಎಷ್ಟು ಒತ್ತುವರಿ ಆಗಿದೆ, ಈ ಕುರಿತಂತೆ ಸರ್ವೆ ಕಾರ್ಯ ನಡೀತಾ ಇದೆ. ಈ ಸರ್ವೆಯಲ್ಲಿ ಏನಾದರೂ ಸರ್ಕಾರಿ ಜಾಗ ಒತ್ತುವರಿ ಸಂಬಂಧಪಟ್ಟಂತೆ ಒಂದಿಷ್ಟು ಅಧಿಕೃತ ದಾಖಲೆಗಳು ಸಿಕ್ಕಿದ್ರೆ ಅಥವಾ ಎಷ್ಟು ಒತ್ತುವರಿ ಆಗಿದೆ, ಏನು ಒತ್ತುವರಿ ಆಗಿದೆ ಅಂತೇಳಿ ಗಮನಕ್ಕೆ ಬಂದ್ರೆ ಆ ಜಮೀನನ್ನು ವಶಕ್ಕೆ ಪಡೆಯುವಂತ ಕೆಲಸವನ್ನ ಇಲ್ಲಿ ಕಂದಾಯ ಇಲಾಖೆ ಮಾಡುತ್ತೆ. ಈ ಮೂಲಕವಾಗಿ ಕುಮಾರಸ್ವಾಮಿ ಅವರಿಗೆ ಈಗ ಒಂದು ಸರ್ವೆ ಸಂಕಷ್ಟ ಎದುರಾಗಿದೆ ಅಂತ ಹೇಳ್ಬೋದಾಗಿದೆ. ಸದ್ಯಕ್ಕೆ ಕುಮಾರಸ್ವಾಮಿ ಅವರು ಕೇಂದ್ರ ಸಚಿವರಾಗಿದ್ದಾರೆ. ಹೀಗಾಗಿ ಆ ಸರ್ವೆಯಲ್ಲಿ ಏನಾದರೂ ಅಕ್ರಮ ಅಥವಾ ಸರ್ಕಾರಿ ಜಾಗ ಒತ್ತುವರಿ ಸಂಬಂಧಪಟ್ಟಾಗ ಏನಾದರೂ ವರದಿ ಬಂತು ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಕುಮಾರಸ್ವಾಮಿ ಅವರಿಗೆ ಮುಜುಗರ ಆಗುತ್ತೆ. ಹೀಗಾಗಿ ಕುಮಾರಸ್ವಾಮಿ ಅವರಿಗೆ ಒಂದಿಷ್ಟು ಭೂ ಸಂಕಟ ಎದುರಾಗಿದೆ ಅಂತೇಳಿ ಹೇಳ್ಬೋದಾಗಿದೆ. ಶರತ್, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.